ಸತತ 4 ಗಂಟೆಯಿಂದ ಲೋಕಾಧಿಕಾರಿಗಳು ಈಗ ತಲಾಶನ ಮಾಡ್ತಾ ಇರೋದು. ಬೆಳಗ್ಗೆ 7 ಗಂಟೆಯಿಂದ ನಡೀತಾ ಇದೆ. ಈಗ ಮತ್ತೊಬ್ಬ ಅಧಿಕಾರಿ ಯಾರು ಅಂತಂದ್ರೆ ಅಬಕಾರಿ SP ಆಗಿರುವಂತ ಮೋಹನ್ ಅವರಿಗೆ ಲೋಕ ದಾಳಿ ಶಾಕ್ ಬಿದ್ದಿದೆ. ವಾಜರಹಳ್ಳಿಯ ವಿಲ್ಲಾ ಮೇಲೆ ಲೋಕ ದಾಳಿಯನ್ನ ಮಾಡೋದು. ವಿಲ್ಲಾ ಬೇರೆ ಇದೆ. ಓಕೆ, ಸತತ 4 ಗಂಟೆಯಿಂದ ಲೋಕ ಅಧಿಕಾರಿಗಳು ಈಗ ತಲಾಶನ ಮಾಡ್ತಾ ಇರೋದು. 15 ಅಧಿಕಾರಿಗಳಿಂದ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮೋಹನ್ ಸರ್ಕಾರಿ ವಾಹನದಲ್ಲಿದ್ದಂಥ ದಾಖಲಾತಿಗಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಯಾವ್ಯಾವ ದಾಖಲಾತಿಗಳನ್ನು ಇಟ್ಕೊಂಡಿದ್ದಾರೆ, ಏನು ಆಸ್ತಿ ಪತ್ರಗಳೇನಾದರೂ ಇದೆಯಾ, ಇನ್ನೊಬ್ಬರ ಹೆಸರಲ್ಲಿ ಏನಾದರೂ ಮಾಡಿದ್ದಾರಾ, ಬೇನಾಮಿ ಆಸ್ತಿಗಳು, ಇವೆಲ್ಲವನ್ನು ಕೂಡ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ವಿಲ್ಲಾ ಇದ್ದರೆ ವಿಲ್ಲಾ, ಜೊತೆಗೆ ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟು, ಫ್ಲ್ಯಾಟ್ಗಳಲ್ಲೇನು, ಮನೆ ಏನು, ಕಚೇರಿ ಏನು, ಅವ್ರ ಸಂಬಂಧಿಕರ ಮನೆ ಏನು, ತಂದೆ ತಾಯಿ ಮನೆಯಲ್ಲಿ, ಹೆಂಡತಿಯ ಮನೆಯಲ್ಲಿ, ಈ ರೀತಿಯಾಗಿ ಎಲ್ಲವನ್ನು ಹುಡುಕ್ತಾರೆ. ಸೊ ಆ ರೀತಿಯಲ್ಲಿ ಈಗ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಈಗ 25 ಸ್ಥಳಗಳಾಗಿರೋದು. 4 ಅಧಿಕಾರಿಗಳಿಗೆ ಸಂಬಂಧಂತ 25 ಸ್ಥಳಗಳು. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಮೋಹನ್ ಅವರ ವಿಚಾರದಲ್ಲಿ ಈಗ ದಾಳಿ ನಡೆದಿರೋದು. ಮೊನ್ನೆ ಆರೋಪಗಳು ಕೇಳಿ ಬರ್ತಾ ಇದ್ದಿದ್ದಕ್ಕೂ ಮತ್ತೆ ಈ ಅಬಕಾರಿ SP ಅವರ ವಿಚಾರದಲ್ಲಿ ಏನಾದ್ರು ಲಿಂಕ್ ಇದೆಯಾ, ಅಥವಾ ಇದು ಬೇರೆ ರೀತಿಯಲ್ಲ? ಅರುಣ್ಣ, ಬೆಂಗಳೂರಿನ ಕನಕಪುರ ರಸ್ತೆಯ ವಾಜರಹಳ್ಳಿಯಲ್ಲಿರುವ ಒಂದು ಐಷಾರಾಮಿ ವಿಲ್ಲಾ, ಇದು ಮೋಹನ್ ರವರಿಗೆ ಸೇರಿದ ವಿಲ್ಲಾ ಎನ್ನಲಾಗಿದೆ. ಹೀಗಾಗಿ ಬೆಳಂಬೆಳಗ್ಗೆ ಅಧಿಕಾರಿಗಳು ಆ ಒಂದು ವಿಲ್ಲಾದ ಮೇಲೆ ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಮೋಹನ್ ಇವರು ಅಬಕಾರಿ ಇಲಾಖೆಯಲ್ಲಿ SP ಅಂದರೆ ಸೂಪರ್ಡೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳಿದ್ದಾವೆ. ಇದೀಗ ಅವರ ಮನೆಯನ್ನು ಸಂಪೂರ್ಣವಾಗಿ ತಲಾಶೆಗೆ ಒಳಪಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಅವರ ಸರ್ಕಾರಿ ಕಾರ್ನಲ್ಲಿದ್ದಂತಹ ಕೆಲ ದಾಖಲಾತಿಗಳನ್ನು ಸಹ ಅಧಿಕಾರಿಗಳು ಹೊರಗೆ ಬಂದು ಅವುಗಳನ್ನು ಸಹ ಸೀಸ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಅಸಮತೋಲನ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಾರು ಸಾಕಷ್ಟು ಅಂದರೆ 1-1.5 ತಿಂಗಳಿಂದ ಇದ್ರ ಬಗ್ಗೆ ಹೋಮ್ವರ್ಕ್ ಅನ್ನು ಮಾಡಿರ್ತಾರೆ. ಅದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನ ಅಧಿಕಾರಿಗಳು ಪಡೆದುಕೊಂಡಿರ್ತಾರೆ. ಇದರ ಆಧಾರದ ಮೇಲೆ ಹೌದು, ಇವರು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಮಾಡಿದ್ದಾರೆ, ಇವರು ಕೆಲಸಕ್ಕೆ ಸೇರಿದಂತಹ ವರ್ಷದಿಂದ ಈವರೆಗೆ ಪಡೆದಂತಹ ಸಂಬಳ ಸವಲತ್ತುಗಳೆಷ್ಟು ಅಥವಾ ಬೇರೆ ಸೋರ್ಸ್ಗಳಿದೆಯಾ ಅವೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಅದಾದ ಬಳಿಕ ಬೇರೆ ರೀತಿಯಾಗಿ ಅಂದರೆ ಭ್ರಷ್ಟಾಚಾರದಲ್ಲಿ ಸಾಕಷ್ಟು ಹಣವನ್ನು ಮಾಡಿದ್ದಾರೆ, ಅದರ ಜೊತೆಗೆ ಆಸ್ತಿಪಾಸ್ತಿಗಳನ್ನು ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಈ ರೀತಿಯಾದಂತಹ ದಾಳಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರೋದು. ಮತ್ತು ಇದೀಗ ಮೋಹನ್ ರವರ ಪತ್ನಿ, ಅವರ ಪತ್ನಿಯನ್ನು ಇದೀಗ ಬ್ಯಾಂಕ್ಗೆ ಕರೆದೊಯ್ಯುವ ಕೆಲಸವನ್ನು ಸಹ ಅಧಿಕಾರಿಗಳು ಮಾಡಿದ್ದಾರೆ. ಈ ಒಂದು ಐಷಾರಾಮಿ ವಿಲ್ಲಾ ಏನಿದೆ, ವಿಲ್ಲಾನ ಸಂಪೂರ್ಣವಾಗಿ ಎಲ್ಲ ಕಡೆಯೂ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು, ಎಲ್ಲ ದಾಖಲಾತಿಗಳನ್ನ ಹುಡುಕಾಡುವ ಕೆಲಸವನ್ನು, ಬ್ಯಾಂಕ್ ಪಾಸ್ಬುಕ್ಗಳನ್ನು ಪರಿಶೀಲನೆಯನ್ನು ನಡೆಸುವಂತಹ ಕೆಲಸವನ್ನು, ಮತ್ತು ಎಲ್ಲೆಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ, ಮತ್ತು ಚಿನ್ನಾಭರಣ, ನಗದು ಇವೆಲ್ಲವನ್ನು ಕೂಡ ಕ್ರೋಢೀಕರಣವನ್ನು ಮಾಡುವ ಕೆಲಸವನ್ನು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.